ವಿಶ್ವಕರ್ಮ ದೇವರು ಭಗವಾನ್ ಸೂರ್ಯನಿಗೆ ಸಾಣೆ ಹಿಡಿದಿದ್ರು ಅನ್ನುವಂತ ಕಥೆ ನಿಮಗೆ ಗೊತ್ತಾ? ಒಂದ್ಸಲ ಏನಾಗುತ್ತೆ ಅಂದ್ರೆ ಸೂರ್ಯದೇವನ ಈ ಒಂದು ತಾಪವನ್ನು ತಡೆಯಕ್ಕಾಗದೆ ಆತನ ಹೆಂಡತಿಯಾದಂತಹ ಸಂಜ್ಞಾದೇವಿ ಮನೆ ಬಿಟ್ಟು ಹೋಗ್ತಾರೆ. ಹೋಗುವಂತ ಸಂದರ್ಭದಲ್ಲಿ ಛಾಯಾದೇವಿಯನ್ನ ಸೂರ್ಯದೇವನ ಮನೆಯಲ್ಲಿ ಇಟ್ಟು ಹೋಗ್ತಾರೆ. ನನ್ನ ತರನೇ ನೀನು ಇರು ಈ ಮನೆಯಲ್ಲಿ ಅಂತ ಹೇಳಿ. ಇದಾದ್ಮೇಲೆ ಒಂದಿನ ಸೂರ್ಯನಿಗೆ ಸತ್ಯ ಗೊತ್ತಾಗುತ್ತೆ, ಇಲ್ಲಿರುವಂತವಳು ನನ್ನ ಹೆಂಡತಿ ಅಲ್ಲ, ಈಕೆ ಆಕೆಯ ನೆರಳು ಅಂತ. ಸತ್ಯ ಗೊತ್ತಾದಂತ ಸೂರ್ಯದೇವ ಮಾವನ ಮನೆಗೆ ಕೋಪದಿಂದ ಹೋಗ್ತಾನೆ. ಹೋಗಿ ಕೇಳ್ತಾನೆ, ಎಲ್ಲಿ ನನ್ನ ಹೆಂಡತಿ ಅಂತ. ಇವರು ಮಾವ ಯಾರು ಅಂತಂದ್ರೆ ವಿಶ್ವಕರ್ಮ ದೇವರು, ತ್ವಷ್ಟ್ರ ಬ್ರಹ್ಮ ಅಂತನೂ ಕೂಡ ಆತನನ್ನು ಕರೀತಾರೆ. ಈ ವಿಶ್ವಕರ್ಮ ದೇವರು ಬಹಳ ಸಮಾಧಾನದಿಂದ ಸೂರ್ಯನನ್ನ ಮಾತಾಡಿಸಿ ಸತ್ಕಾರವನ್ನ ಮಾಡಿ ಒಳಗಡೆ ಕರ್ಕೊಂಡೋಗಿ ಕೂರಿಸಿ, ನೋಡಿ ಹೇಳಿ ಅಂದ್ರೆ ನನ್ನ ಮಗಳು ಮನೆಗೆ ವಾಪಸ್ ಬಂದಿದ್ದ ಸತ್ಯ. ಆಗ ನಾನು ಹೇಳಿದೆ, ನಿನ್ ತವ್ರ ಮನೆಗೆ ಗಂಡ ಇಲ್ದಲೆ ಬರೋದು ಒಳ್ಳೇದಲ್ಲ, ಹೋಗಮ್ಮ ಮನೆಗೆ, ಗಂಡನ ಮನೆಗೆ ಅಂತ ಹೇಳಿ ಹೇಳಿದೆ. ಕೋಪಗೊಂಡು ಆಕೆ ಗಂಡನ ಮನೆಗೆ ಹೋಗದೆ ಒಂದು ಕುದುರೆಯ ರೂಪವನ್ನ ತಾಳಿ ಕಾಡಿಗೆ ಹೋಗಿದ್ದಾಳೆ. ತಾವು ಅಲ್ಲಿ ಹೋಗಿ ನಿಮ್ಮ ಹೆಂಡತಿಯನ್ನ ನೋಡಬಹುದು ಅಂತ